ಅಂದ್ರೆ ಒಂದು ಟಾರ್ಗೆಟ್ ಅನ್ನೋದು ಇತ್ತ ಸರ್, ರಾಜಕೀಯಕ್ಕೆ ಡೆಫಿನೆಟ್ಲಿ ಹೋಗೇ ಹೋಗ್ತೀನಿ ಟಾರ್ಗೆಟ್ ಏನೈತಿಲ್ಲ, ಅದೇ ಹೇಳಿ ನಮ್ಮ ಅವ್ರ ಆಂಜನೇಯರ ಜೊತೆಗೆ ನಾವು ಅವ್ರ ಜೊತೆಗೆ ಹೆಜ್ಜೆ ಹಾಕೊಂಡು ನಾವು ಬಂದದಕ್ಕೆ ಈ ಮಠಕ್ಕೆ ಆಯ್ತು. ಐಡಿಯಾ ಹೆಂಗ್ ಬಂತು ಇದು ಹಿಂಗೆ ಚುನಾವಣೆ? ಅವ್ರ ಜೊತೆ ಸೇರ್ಕೊಂಡ್ಮೇಲೆ ಇವೆಲ್ಲ ಐಡಿಯಾ ಬಂದದ್ದು. ಓಕೆ. ಅವರು ನಮ್ಮನ್ನು ಗುರುತಿಸಿದ್ರು, ಇವನು ಒಂದ್ ಸ್ವಲ್ಪ ಸರ್ವಿಸ್ ಮಾಡ್ತಾನೆ, ಇವನಿಗೆ ಸ್ವಲ್ಪ ಏನಾರ ಸಹಾಯ ಮಾಡ್ಬೇಕಂತಂದ್ ಹೇಳಿ ಮಾಡಿದ್ರು. ಓಕೆ. ಫಸ್ಟ್ ಎಲೆಕ್ಷನ್ ಎಷ್ಟು ಖರ್ಚು ಮಾಡಿದಿರಿ ಸರ್? ಹಾರ್ಡ್ಲಿ ನಮ್ದು ದುಡ್ಡು ಕಡಿಮೆ ಅಣ್ಣ, ನಮ್ದು ದುಡ್ಡು ಕಡಿಮೆ. ಯಾಕೆ ಸರ್ವಿಸ್ ಕೈ ಮುಖಾಂತರ ತೋರ್ಸ್ ಸಾಕು ಓಟ್ ಆಗ್ತದೆ. ಓಕೆ. ಜಿಲ್ಲಾ ಪಂಚಾಯತ್ ಅಷ್ಟೇ. ದೊಡ್ಡ ದೊಡ್ಡ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರು ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಪ್ರಚಾರಕ್ಕ. ನನ್ನ ವಿರುದ್ಧ ಯಾರ್ಯಾರು ಬೇರೆ ಬೇರೆ ನಾಯಕರುಗಳು ಬಂದಿದ್ರು, ಅವ್ರ ಹೆಸರು ಹೇಳ್ಬಾರ್ದು. ಮಾಜಿ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರು ಪ್ರಚಾರಕ್ಕೆ. ನಾನು ಒಬ್ನೇ, ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು ಅಷ್ಟೇ. ನಾವು ಅಡ್ಡಾಡ್ಕೊಂಡು ಹಂಗ 2000 ಲೀಡ್ನಾಗ ಜಿಲ್ಲಾ ಪಂಚಾಯತಿ ಗೆದ್ವಿ. ಅಂದ್ರೆ ರೈತರು ನಮ್ಮನ್ನ ಯಾಕಪ್ಪ ಆಗಿದ್ರೆ ನಮ್ಮ ಹುಡುಗ ಅನ್ನೋ ಭಾವನೆ ಇಟ್ಕೊಂಡು ನನ್ ಗೆಲ್ಸಿದ್ರು. ನಮ್ ಗ್ರಾಮೀಣ ಪ್ರದೇಶದಾಗ ನಮ್ಮ ಹುಡುಗಪ್ಪ ಅವನು ನಮ್ಗೆಲ್ಲರಿಗೂ ಜೊತೆಗಿರ್ತಾನ ಅನ್ನೋ ಭಾವನೆ ಇಟ್ಕೊಂಡು ಅವತ್ತು ನಮ್ಮನ್ನ ಗೆಲ್ಸಿದ್ರು. ಮತ್ತೆ ಅದ್ರಾಗೂ ಜಿಲ್ಲಾ ಪಂಚಾಯತಿ ನಮ್ಮ ವಿರುದ್ಧ ಇರ್ತಕ್ಕಂಥವ್ರು ಸಹ ಸ್ವಲ್ಪ ಆರ್ಥಿಕವಾಗಿ ಅವರೆಲ್ಲ ಪ್ರಬಲರಿದ್ರು. ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರ. ಆದ್ರೆ ಅದನ್ನ ಯಾವ್ದನ್ನು ಅವ್ರು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ನನ್ನ ಸರ್ವಿಸ್ಗೆ ಅಕ್ಸೆಪ್ಟ್ ಮಾಡಿದ್ರು. ಈಗ ದೊಡ್ಡ ನಾಯಕರು ಬಂದ್ ಹೋಗ್ತಾರಪ್ಪ, ದೊಡ್ಡ ಮುಖಂಡರು ಬಂದ್ ಹೋಗ್ತಾರ, ಅವರೆಲ್ಲ ನಮ್ಗೆ ಬರೋದು ನಮ್ಮ ಬಸವಂತಣ್ಣ ಬರ್ತಾನ ಆತನ ಗೆಲ್ಸ್ಬೇಕಂತ ಗುರಿ ಇಟ್ಕಂತ ಹಂಗಾಗಿ ಗೆಲ್ಸಿದ್ರು. ಅಲ್ಲಿಂದ ನಾವು ನಿರಂತರವಾಗಿ ಸರ್ವಿಸ್ ಮಾಡಿದೆ. ಮತ್ತೆ ಆಮೇಲೆ MLA ಟಿಕೆಟ್ ಕೊಡ್ತು ಕಾಂಗ್ರೆಸ್. ಆಗ ಸ್ವಲ್ಪ ಒಂದ್ 5,000 2,500 ಒಟ್ಟಿನಾಗ ಸೋತೆ. ಮತ್ತೆ ಅಲ್ಲಿಂದ ನಾನು ಸೋತ್ ದಿನನಿಂದಲೇ ನಾನು ಜನರ ಸರ್ವಿಸ್ಗೆ ಹೋದೆ. ಮನೆಗೇನು ಮಕ್ಕಳಿಲ್ಲ, ಸೋತ್ ದಿನನೇ ಎದ್ದು ಹೊರಗೆ ಹೋದೆ. ಅಲ್ಲಿ ನಾನು ಸರ್ವಿಸ್ ಮಾಡ್ಕೊಂತ ಬಂದೆ. 24 hours ಅವ್ರ ಜೊತೆ ಇದ್ದೆ, ಜನರ ನಡುವೆ. ಅವ್ರಿಗೆ ಏನ ಕಷ್ಟ ಸುಖ ಸಣ್ಣ ಪುಟ್ಟವು, ಯಾವ ಆಫೀಸ್ ಕೆಲಸ ಇರಲ್ಲ ಅಂತವೆಲ್ಲ ಮಾಡಿದ್ಕೆ ಇಲ್ಲ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಅಂತಕ್ಕಂಥ. ಮತ್ತೆ ಅದ್ರಲ್ಲಿ ವಿಶೇಷವಾಗಿ ಕೋವಿಡ್ ನಲ್ಲಿ ಅಂತೂ ಅತ್ಯಂತ ಪ್ರಾಮಾಣಿಕ ಕೆಲಸ ಮಾಡಿದ್ವಿ ನಾವು. ಕೆಲವರೆಲ್ಲ ಬೂಟಾಡಿಕೆ ಕೆಲಸ ಮಾಡಿದಾರೆ, ಪ್ರಚಾರಕ್ಕೋಸ್ಕರ ಕೋವಿಡ್ ನೇ ಮಾಡ್ಯಾರ. ಆದ್ ನಾನು ಕೋವಿಡ್ ನಲ್ಲಿ ಪ್ರಚಾರಕ್ಕಲ್ಲ, ಇವತ್ತು ಎಷ್ಟೋ ಜನ ಜೀವ ಉಳಿದವಲ್ಲ ಅವ್ರನ್ನ ನೆನಸ್ತಾರೆ. ನನ್ಗೆ ಎಷ್ಟೋ ಬಾಡಿಗಳು ತಗೊಂಡು ನಾವೇ ದಪ್ಪ ಮಾಡಿರೋ ಉಂಟು. ನಾನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ ಅವಾಗ. ಕೋವಿಡ್ ಬಂದ ಸಂದರ್ಭದಲ್ಲಿ ಆಗ ಏನಾತಂದ್ರೆ ಇಡೀ ಬಾಡಿಗಳನ್ನ ಯಾರಿಗೆ ಕೊಡ್ತಾ ಇಲ್ಲ, ಸತ್ ಮೇಲೆ ಅವರೇ ತಗೊಂಡು ಹೋಗಿ ಎಲ್ಲ ಒಂದ್ ಕಡೆಗೆ 10-15 ಹಾಕಿ ಒಂದೇ ಇದ್ರಲ್ಲಿ ಉಳಿಸ್ಬಿಡ್ತಿದ್ರು. ಆಗ ನನ್ ಗಮನಕ್ಕೆ ಬಂತ. ಆಗ ನಾನು ಜಿಲ್ಲಾ ಪಂಚಾಯತಿ KDP ಮೀಟಿಂಗ್ನಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕ್ಲಾಸ್ ತಗೊಂಡೆ. ಇದನ್ನ ಆ ಫಲಾನು ಯಾರು ಸತ್ತಿರ್ತಕ್ಕಂಥ ಕುಟುಂಬಕ್ಕೆ ಒಂದು ಅವರ ತಂದೆ ತಾಯಿಗಳನ್ನ ಕೊಡ್ತಕ್ಕಂಥಕ್ಕೆ ಅವರೇ ದಪ್ಪ ಮಾಡ್ಬೇಕು ಅಂತಕ್ಕಂಥದ್ದು ಅವ್ನು ಇದ್ ಮಾಡಿದ. ಅಲ್ಲೇ ಅವಾಗ 16ರಿಂದ 18 ಬಾಡಿ ಇದ್ವು ಮಾರ್ಚರಿಯಲ್ಲಿ. ಆ ಕ್ಷಣಕ್ಕೆ ಅದನ್ನ ಮತ್ತೆ ನಾನು ಅಲ್ಲೇ ಕುಂತಿರ್ತಾರೆ DH ಅವರು ಎಲ್ಲರಿಗೆ ಹೇಳಿ ಅಲ್ಲಿ ಕೂಡ್ಲೆ ಅದನ್ನ ಅಷ್ಟು ಬಾಡಿಗಳನ್ನ ಅವ್ರ ಮನೆಯವ್ರಿಗೆ ಕೊಟ್ಟಿಸಿದ್ವಿ. ಅವ್ರಿಗೆ ಒಂದು 10 ಕಿಟ್ಟು ಅದಕ್ಕೆ ಏನೇನ್ ಬೇಕು ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟು ಅವ್ರ ಹೊಲದಲ್ಲಿ ಹೋಗಿ ಉಕ್ಕನ್ನೋ ರೀತಿಯಲ್ಲಿ ಮಾಡಿದ್ಕೆ ಅವರೆಲ್ಲ ಅವ್ರ ತಂದೆ ತಾಯಿ ಮಕನೂ ತೋರಿಸ್ತದಿಲ್ಲ. ಆ ಸತ್ತ ಮೇಲೆ ಅವ್ರ ಮಕನ ನೋಡಕ್ಕೂ ಸಹ ಅವಕಾಶ ಕೊಡ್ತಿದ್ರು. ಅಂತದ್ರಲ್ಲಿ ನಾನು ಮತ್ತೆ ಅದನ್ನೆಲ್ಲವನ್ನು ಸಹ ವಿರೋಧ ಮಾಡಿದ್ಮೇಲೆ ಸೀದಾ ತಗೊಂಡೋಗಿ ಅವ್ರ ತಮ್ಮ ತಂದೆ ತಾಯಿ ಕುಟುಂಬದ ಸದಸ್ಯರನ್ನ ಅಂತ್ಯಕ್ರಿಯೆ ಮಾಡಕ ಅವಕಾಶ ಮಾಡಿಕೊಟ್ಟೆ. ಆಗೆಲ್ಲವೂ ಸಹ ಅದೇ ನಿರಂತರವಾಗಿ ನಡ್ಕೊಂಬಂತು. ಮತ್ತೆ ಎಷ್ಟೋ ಜನ ಬೆಡ್ಡಿಗೆ ಬಹಳ ಪರದಾಡ್ತದ್ರು. CG ಹಾಸ್ಪಿಟ್ಲಾಗ ಏನಾದ್ರು ಒಂದು ಬೆಡ್ ಬೇಕಾದ್ರೂ ಭಾರಿ ಕಷ್ಟ ಪಡೋಕೆ. ಆದ್ರೆ ನಾನು ಮೊದಲನೇ ನಾನು CG ಹಾಸ್ಪಿಟ್ಲಾಗ ಏನೋ ಬೆಡ್ ಅದಾವ ನನಗೆ ಗೊತ್ತಾಕದ್ದು, ಯಾರಿಗೂ ಗೊತ್ತಾಗದು. ಅಲ್ಲಿ ಸೂಪ್ರೆಂಟ್ಗೂ ಗೊತ್ತಾಕದ್ದು. ಅಷ್ಟು ನಮ್ಮ ಅದ ಲಿಂಕ್ ಇತ್ತದು. ನಾನೇ ಮೊದಲು ಅವ್ರಕಿನ್ನ ಮೊದಲು ತಗೊಂಡ ಬಾಡಿ ಹಾಕ್ಬಿಡ್ತಿದ್ ಬೆಡ್ಡಿಗೆ. ಅವ್ನ ಡಾಕ್ಟರ್ ಬಂದು ಏನಪ್ಪ ನಮ್ ಬೆಡ್ಡಿಗೆ ಹಾಕ್ಬಿಟ್ಟಿ ಅಂದ್ರೆ ನಮ್ದು ಕೋವಿಡ್ ನಿಂದು ಕೋವಿಡ್ ಬೇರೆ ನೋಡ್ಕೊ ಹೋಗಂತಿದ್ವಿ. ಈ ರೀತಿ ನಾವು ಸೀದಾ ಅಲ್ಲೇ 100 ಕಿಲೋಮೀಟರ್ ದೂರ ನಿಂತ್ಕೊಂಡಲ್ಲ, ಸೀದಾ ಬೆಡ್ ಹತ್ರ ಹೋಗಿ ಹಾಕಿ ಅವ್ರಿಗೆ ಆಕ್ಸಿಜನ್ ಇಟ್ಟು ಅವ್ರಿಗೆ ಏನೇನ್ ಬೇಕು ಸವಲತ್ತು ಕೊಡಿಸಿ, ಗುಳಿಗೆ ಕೊಡಿಸಿ, ಎಲ್ಲ ಮೆಡಿಸಿನ್ ಕೊಡಿಸಿ ಕೆಳಗೆ ಇಳಿದ್ ಬರ್ತಿದ್ವಿ 3ನೇ ಹಪ್ಟನಿಂದ. ಏನಪ್ಪ ಹಿಂಗ ಅಡ್ಡಾಡ್ತಿ ಅಂತ ಡಾಕ್ಟರ್ಗಳು ನಮ್ಮನ್ನ, ನಾನು ನಮ್ಮ ಓನ್ ಡಾಕ್ಟರ್ ಅಂತ ಮಾರ್ಚರಿಗಿದ್ವಿ. ಇಬ್ರು ಹೆಣಕ್ ಹೋಗಿ ಕಳಿಸ್ತಿದ್ವಿ, ಬಾಡಿಗಳನ್ನ ಹಾಕಿ ಕಳಿಸ್ತಿದ್ವಿ.
ಈ ತರ ಸರ್ವಿಸ್ ಕೊಡ್ಬೇಕು. ಸುಮ್ಮನೆ ಯಾವ್ದೋ ಒಂದು ಪೇಪರ್ ಕೊಡಕ್ಕೋಸ್ಕರ ಸರ್ವಿಸ್ ಕೊಡೋದ್ ಲೆಕ್ಕ. ತರಕಾರಿ ಕೊಟ್ವಿ, ಹಣ್ಣು ನಾವು ಕೊಟ್ಟು ನಾವು ರಸಮಂಜರಿ ಕಾರ್ಯಕ್ರಮ ಕೊಟ್ವಿ. ಎಲ್ಲಿ ಕೋವಿಡ್ ಇದ್ರ ಹೋಗಿ ಒಳಗೆ ಓಕೆ. ಅವ್ರನ್ನೆಲ್ಲ ಕ್ವಾರಂಟೈನ್ ಹಾಕಿದ್ರು, ತಿಂಗ್ಳುಗಂಟ್ಲೆ ಹಾಕ್ತಿದ್ರಲ್ಲ. ಸ್ವಲ್ಪ ಅವ್ರ ಮೆಂಟಲಿ ಫ್ರೆಶ್ ಆಗಲ್ಲ ಅಂತಂದೇಳಿ ನಾವು ಅಲ್ಲಿ ಹೋಗಿ ಒಂದು ಸಂಗೀತ ಕಾರ್ಯಕ್ರಮ ಮಾಡಿಸ್ತಿದ್ವಿ. ಓಕೆ. ಅಲ್ಲಿ ಸಹ ಅವ್ರಿಗೆ ಮನಸ್ಸನ್ನ ವಿರಳಗೊಳಿಸ್ತಿದ್ವಿ. ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರ್ದು, ಕರೆಕ್ಟ್. ಅವ್ರ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತ ಆಗಿರ್ತೈತಿ. ಸ್ವಲ್ಪ ಇದಾಗ್ಲಿ ಅಂತಂದೇಳಿ ಎಲ್ಲ ಕೋವಿಡ್ ಇದಕ್ಕೆಲ್ಲ ಕ್ವಾರಂಟೈನ್ ಇಲ್ಲಿದ್ವ ಅಲ್ಲೆಲ್ಲ ಹೋಗಿ ಸಂಗೀತ ಕಾರ್ಯಕ್ರಮ ಮಾಡೋದು, ಜನರ ಸರ್ವಿಸ್ ಮಾಡೋದು, ಬಾಡಿಗಳು ಸತ್ತ ತಗೊಂಡು ನಾವು ಊದೋದು. ಕಂದಗಲ್ ಅಂತಕ್ಕಂತ ಒಂದ್ ಊರಲ್ಲಿ 120 kg ಇದ್ರು ಅವ್ರು ಮಾಸ್ಟರ್. ಓಕೆ. ಅವ್ರಂತ ನಾವು ಯಾರು ಅವ್ರ ಸಂದರ್ಭ ಅವ್ರ ಮನೇಲಿ 3-4 ಜನ ಸತ್ತಿದ್ರು. ಓಕೆ. ಅಂತರ್ನೆಲ್ಲ ಸರ್ವಿಸ್ ಮಾಡಿದ್ವಿ. ಈ ರೀತಿ ಸರ್ವಿಸ್ ಕೊಡ್ಬೇಕು. ಸರ್ವಿಸ್ ಅಂದ್ರೆ ಬಹಳ ಇದಾದ್ರಲ್ಲಿ ಅದರಲ್ಲಿ ಸತ್ಯ ಇರ್ಬೇಕು. ಕರೆಕ್ಟ್. ಆಗ ಅದಕ್ಕೆ ಸರ್ವಿಸಿಗೆ ಅರ್ಥ ಬರ್ತೈತಿ. ಹಂಗ ಆ ಒಂದು ದೃಷ್ಟಿ ಇಟ್ಕೊಂಡು ಜನರು ನನ್ನನ್ನು ಇವತ್ತು ನಾನೇನ್ ಹಿಂದೆ ಯಾವ ಸರ್ವಿಸ್ ಮಾಡ್ತಿದ್ದೆ ಅದನ್ನ ಈಗ ಮಾಡ್ತದ. ಓಕೆ. ಈಗ ಹಿಂದೆ ಏನ್ ನಂದು ಯಾವ ಸ್ಥಿತಿ ಇತ್ತು ಟೈಮ್ ಟೇಬಲ್, ಅದೇ ಟೈಮ್ ಟೇಬಲ್ ಈಗ. ಓಕೆ. ಒಂದು ಅಭಿವೃದ್ಧಿ ಕಡಿಮೆ ಆಗ್ಬೋದು, ಅದ ಸರ್ವಿಸ್ ಮಾತ್ರ ನಾವ್ ಎಂದಿಲ್ಲ.